ಎಲ್ಲ ಕಡೆ ಕೂಡ ನಮ್ಮ ಇಡೀ ಪ್ರಪಂಚದಲ್ಲಿ ಸಂಘಟಿಸಿವೆ. ಇದಕ್ಕೆ ಮೇಯ್ನು ರಾಷ್ಟ್ರಪತಿಗಳ ಅಧ್ಯಕ್ಷರು, ಇದು ಬಹಳ ಮುಖ್ಯ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿರ್ತಾರೆ ನ್ಯಾಷನಲ್ ಲೆವೆಲಲ್ಲಿ, ಮತ್ತು ಸ್ಟೇಟ್ ಲೆವೆಲಲ್ಲಿ ಗವರ್ನರ್ ಅಧ್ಯಕ್ಷರಾಗಿರ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ DC ಅಧ್ಯಕ್ಷರಾಗಿರ್ತಾರೆ, ತಾಲೂಕು ಲೆವೆಲಲ್ಲಿ ತಹಸೀಲ್ದಾರ್ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಎಲ್ಲ ಗೌರ್ಮೆಂಟು ಕೂಡ ಸೇರಿಕೊಂಡು ಸಂಸ್ಥೆಗಳು ಆಗಿ ಆಗ್ತಾ ಇದ್ದಾರೆ ಸಂಸ್ಥೆ. ತಾವು ಯಾವುದೇ ಕ್ಷಣದಲ್ಲೂ ಕೂಡ ಎಲ್ಲಿ ಕೂಡ ನಮ್ಮದೇ ಬಗ್ಗೆ ಅನುಮಾನ ಪಡುವ ಹಾಗೆ ಇಲ್ಲ. ಜೊತೆಗೆ ಇಡೀ ಕರ್ನಾಟಕದಲ್ಲಿ ದೇಶದ ಎಲ್ಲರೂ ಹೋಗ್ಬೋದು. ಬೇರೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಹೋದಾಗ 1 ಯೂನಿಟ್ ಬೇಕಾದ್ರೆ 1500 ರೂಪಾಯಿ, 2000 ಅಷ್ಟೆಲ್ಲ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಾವು ಸರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಚಾರ್ಜ್ ಮಾತ್ರ. ಯಾಕೆಂದ್ರೆ ಎಲ್ಲ ಬಡವರು ಇರ್ತಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ. ಹಾಗಾಗಿ ಅವ್ರಿಗೆ ಸರ್ಕಾರ ಏನು ನಿಗದಿಪಡಿಸಿದೆ 650 ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ಗೆ, ಪ್ರೈವೇಟ್ ಹಾಸ್ಪಿಟಲ್ ಇದ್ರೆ 900. ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಬೇರೆ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ, ಆ ಚಾರ್ಜ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಕಳೆದ ವರ್ಷ 2-3 ವರ್ಷಗಳಿಂದನೇ ಸರ್ಕಾರ ನಮ್ಮನ್ನು ಜಾಸ್ತಿ ಮಾಡಿ ಅಂತ ಕೇಳ್ತಾರೆ. ಇಲ್ಲ, ಇದು ಸಾಕಾಗೋದಿಲ್ಲ. ಯಾಕಂದ್ರೆ 1 ಯೂನಿಟ್ ನಾವು ಟೆಸ್ಟ್ ಮಾಡಬೇಕಾದ್ರೆ ಒಂದು ಪಾಕೆಟ್ ಓಪನ್ ಮಾಡಿದ್ರೆ ಟೆಸ್ಟ್ ಮಾಡಲಿಕ್ಕೆ ನಾವು ಸುಮಾರು ನಾವೇನು 650 ಚಾರ್ಜ್ ಮಾಡ್ತೀವಿ, 500 ರೂಪಾಯಿ ಟೆಸ್ಟ್ ಆಗುತ್ತೆ. ಅಷ್ಟು ಮಿನಿಮಮ್ ಲೆವೆಲಲ್ಲಿ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕಮಿಟಿಯವರು ಜಾಸ್ತಿ ಚಾರ್ಜ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಬಡವರು ಇರ್ತಾರೆ, ಜಾಸ್ತಿ ಮಾಡಿದಷ್ಟು ಕೂಡ ಅಯ್ಯೋ ರಕ್ತಕ್ಕೆ ಅಷ್ಟು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಜೊತೆಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಫ್ರೀಯಾಗಿ ಕೊಡ್ತೀವಿ. BPL ಕಾರ್ಡ್ ತುಂಬ ಅವಶ್ಯಕತೆ ಇದ್ದರೆ ಅವರು ಕೂಡ ಫ್ರೀಯಾಗಿ ಇದು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ